ಎಲ್ರಿಗೂ ನಮಸ್ಕಾರ. ಕುರುಬ್ರಳ್ಳಿ ಗಂಗಮ್ಮ ದೇವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಬಹಳ ವರ್ಷಗಳ ನಂತರ ಈಗ ಮತ್ತೆ ಒಂದು ವಿಡಿಯೋ ಜೊತೆ ನಾವು ನಿಮ್ಮ ಮುಂದೆ ಬಂದಿದ್ದೇವೆ. ಈಗಾಗಲೇ ಹೇಳಿರೋ ಹಾಗೆ ವ್ಯವಸ್ಥಾಪಕರ ಜೊತೆ ಭಕ್ತರ ಮಾತುಕತೆಯ 1ನೇ ಎಪಿಸೋಡ್ ಈಗಾಗಲೇ ನಡೀತಾ ಇದೆ. ಬನ್ನಿ ನೋಡ್ಕೊಂಡ್ ಬರೋಣ ಹೇಗಿರುತ್ತೆ ಅಂತ. ಸಿಂಚನ ಅವರು ಕೆಲವು ಪ್ರಶ್ನೆ ಕೇಳಬೇಕಂದಿದೀವಿ ಸಿಂಚನ ಅವ್ರಿಗೆ. ಯಾಕಂದ್ರೆ ಕೆಲವು ಇಲ್ಲಿ ಬಂದ್ಮೇಲೆ ಅವ್ರಿಗೆ ಯಾವ ತರ ಇಲ್ಲಿ ಬಂದ್ಮೇಲೆ ಒಳ್ಳೇದಾಗಿದೆ ಅನ್ಬಿಟ್ಟು 1-2 ಪ್ರಶ್ನೆ ಕೇಳ್ಬಿಟ್ಟು ನಾವು ತಿಳ್ಕೊಳ್ಳೋಣ ಕೆಲವು. ಯಾಕಂದ್ರೆ ತಾವು ಭಕ್ತರು, ಸಿಂಚನಾ ಮೇಡಮ್ ಅವರು ಸುಮಾರು ವರ್ಷಗಳಿಂದ ಇಲ್ಲಿ ಬರ್ತಾರೆ. ಅವರು ಒಬ್ರು ಭಕ್ತರು. ಅಮ್ಮನವ್ರಿಗೆ ಯಾವ ತರ ಅವ್ರಿಗೆ ಒಳ್ಳೇದಾಗಿದೆ ಅನ್ಬಿಟ್ಟು ಕೇಳಿ ತಿಳ್ಕೊಳ್ಳೋಣ. ಮೇಡಮ್ ಅವರೇ, ತಮ್ಮ ಹೆಸರು? ಸಿಂಚನಾ ಅಂತ. ನಮಸ್ಕಾರ. ಮೊದಲನೇದಾಗಿ ದೀಪಾವಳಿ ಹಬ್ಬದ ಶುಭಾಶಯಗಳು. ಇದು ವರ್ಕ್ ಆಯ್ತಲ್ಲ ಗೆಳೆಯ? ದೀಪಾವಳಿ ಹಬ್ಬದ ಶುಭಾಶಯಗಳು. ಎರಡು ಇಟ್ಕೋಬೇಕಾ? ಓಕೆ. ನನ್ನ ಹೆಸರು ಸಿಂಚನಾ ಅಂತ. ನಾನು ಮಂಡ್ಯದಿಂದ, ನಮ್ಮೂರು ಬಂದು ಮಂಡ್ಯ. ನಾನಿರೋದು ಇಲ್ಲೇ ಬೆಂಗಳೂರಲ್ಲಿ. ಆಕ್ಚುಲಿ ಇಲ್ಲೇ ಸುಮಾರು ಒಂದು 10 ವರ್ಷದಿಂದ ನಾನು ಬರ್ತಾ ಇದ್ದೀನಿ. ಬರೋಕ್ಕಿಂತ ಮುಂಚೆ ನಮ್ಮ ಹತ್ರ ಬಹಳ ಕಷ್ಟ ದಿನಗಳಲ್ಲಿ ನಾವು ಅಮ್ಮನ ಹತ್ರ ಬಂದ್ವಿ. ತಾಯಿ ಗಂಗಮ್ಮನ ನಂಬಿದ್ವಿ. ಆ ಬರೋ ಟೈಮಲ್ಲಿ ನಮ್ಗೆ ಊಟಕ್ಕೂ ಗತಿ ಇರ್ಲಿಲ್ಲ, ಅಷ್ಟು ಕಷ್ಟ ಇತ್ತು ನಮ್ಗೆ. ಸೊ ಇವಾಗ ಒಂದು ಹೆಚ್ಚು ಕಮ್ಮಿ ನಾನೊಂದು ಸಿನಿಮಾ ರಂಗದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಅಂದ್ರೆ ನಾನೊಬ್ಳು ಆರ್ಟಿಸ್ಟ್, ಚಲನಚಿತ್ರ ನಟಿ. ಇವಾಗ 80 ಸಿನಿಮಾದಲ್ಲಿ ವರ್ಕ್ ಮಾಡಿದ್ದೀನಿ. ಅಂದ್ರೆ ತೆಲುಗು, ತಮಿಳು ಅಂತ, ಕನ್ನಡ ಎಲ್ಲ ಒಂದು 80 ಸಿನಿಮಾ ವರ್ಕ್ ಮಾಡಿದ್ದೀನಿ. ಇವತ್ತು ಚೆನ್ನಾಗಿದ್ದೀನಿ. ಗಂಗಮ್ಮನ ದಯೆಯಿಂದ ಅವಾಗ ಹರಕೆ ಕಟ್ಕೋತೀವಿ, ಪೂಜೆನೂ ಮಾಡಿಸ್ತೀವಿ. ಅಮ್ಮಂಗೆ ಈ ತರ ಪೂಜೆನೂ ಮಾಡಿಸ್ತೀವಿ ಅವಾಗ. ಬಹಳ ಖುಷಿ ಆಗುತ್ತೆ ನಮ್ಗೆ. ಗಂಗಮ್ಮ ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಕೆಲವು ಪ್ರಶ್ನೆಗಳಿದೆ ಅಮ್ಮ. ನೋಡಿ, ಮೇಡಮ್ ಅವ್ರು ಎಷ್ಟು ಚೆನ್ನಾಗಿ ಬಿಡಿಸಿ ಹೇಳಿದ್ರು ಅಂದ್ರೆ, ಅವ್ರು ಆರ್ಟಿಸ್ಟ್. ಫಿಲಂ ಅಲ್ಲಿ ಸುಮಾರು 80 ಫಿಲಂ ಅಲ್ಲಿ ಆರ್ಟಿಸ್ಟ್ ಆಗಿ ಕೆಲಸ ಮಾಡವ್ರೆ. ಯಾಕಂದ್ರೆ ಇದೆಲ್ಲ ಸುಮ್ನೆ ಅಲ್ಲ. 80 ಫಿಲಂ ಅಂದ್ರೆ ಆರ್ಟಿಸ್ಟ್ ಆಗಿ ವರ್ಕ್ ಮಾಡೋದಂದ್ರೆ ಒಂದು ದೊಡ್ಡ ಕೆಲಸ ಅದು. ಮತ್ತೆ 10 ವರ್ಷದಿಂದ ದೇವಸ್ಥಾನಕ್ಕೆ ಬರ್ತಾವ್ರೆ ಸಿಂಚನಾ ಅವರು. 10 ವರ್ಷದ ಹಿಂದೆ ಯಾವ ತರ ಇದ್ರು ಅಂದ್ಬಿಟ್ಟು ತಿಳಿಸ್ರು ನಮ್ಗೆ. ಯಾಕಂದ್ರೆ ನಾವು ಪ್ರಶ್ನೆ ಕೇಳೋಣ. ಸಿಂಚನಾ ಮೇಡಮ್ ಅವರೇ, 10 ವರ್ಷದಿಂದ ಬರ್ತಾ ಇದ್ದೀರಿ ತಾವು. 10 ವರ್ಷದ ಹಿಂದೆಯಿಂದ ಯಾವ ತರ ನೀವು ಹರಕೆ ಮಾಡ್ಕೊಂಡ್ರಿ, ಮತ್ತೆ ಸೇವೆ ಯಾವ ತರ ಮಾಡಿದ್ರು ಅಮ್ಮನವ್ರಿಗೆ, ಸ್ವಲ್ಪ ಭಕ್ತರಿಗೆ ತಿಳಿಸ್ಬೇಕು ತಾವು. ಖಂಡಿತ ಸರ್, ತಿಳಿಸ್ತೀನಿ. ಏನ್ ಹೇಳ್ಬೇಕಂದ್ರೆ 10 ವರ್ಷದ ಹಿಂದೆ ನಾವು ಇಲ್ಲಿ ಪ್ರಸಾದ ಕೊಡ್ತಾರೆ ಅಂತ ಊಟಕ್ಕೆ ಬರ್ತಾ ಇದ್ವಿ ನಾವು. ಯಾಕಂದ್ರೆ ಬ್ಯಾಚುಲರ್ ಇದ್ವಿ, ನಮ್ಗೆ ಊಟಕ್ಕೆ ತುಂಬಾ ಸಮಸ್ಯೆ ಇರ್ತಿತ್ತು. ಇಲ್ಲಿ ಪ್ರಸಾದ ಕೊಡ್ತಾರೆ ಅನ್ನೋದಕ್ಕೋಸ್ಕರ ಊಟಕ್ಕೆ ಬರ್ತಾ ಇದ್ವಿ. ಆ ಟೈಮಲ್ಲಿ ನಾನು ಅಮ್ಮನ ಹತ್ರ ಕೇಳ್ಕೊಂಡು ಹೋಗಿದ್ದೆ, ಅಮ್ಮ ನಮಗೂ ಒಂದ್ ಒಳ್ಳೆ ಲೈಫ್ ಕೊಡಿ, 4 ಜನಕ್ಕೆ ಅನ್ನ ಕೊಡೋ ಶಕ್ತಿ ಕೊಡಿ ಅಂತ ಕೇಳ್ಕೊಂಡು ಹೋದೆ. ನಾನು ಈ ತರ ಪೂಜೆ ಮಾಡಿಸ್ತೀನಿ ಅಂತ ಕೇಳ್ಕೊಂಡು ಹೋದೆ. ಪ್ರತಿ ಇಯರ್ ಅರ್ಧನಾರೇಶ್ವರ ಅಲಂಕಾರನ ನಾನು ಇಲ್ಲಿ ಏರ್ಪಡಿಸಿ ಪೂಜೆ ಮಾಡಿಸ್ತೀವಿ. ಅದೆಲ್ಲ ತಾಯಿ ಶಕ್ತಿ. ಇವತ್ತು ಚೆನ್ನಾಗಿಟ್ಟಿದ್ದಾರೆ, ತುಂಬಾ ಥ್ಯಾಂಕ್ಸ್. ಅವತ್ತಿಂದ ನೆನ್ಕೊಂಡ್ರೆ ಇವತ್ತು ತುಂಬಾ ಚೆನ್ನಾಗಿದ್ದೀವಿ. ಎಲ್ಲದಕ್ಕೂ ಗಂಗಮ್ಮನೇ ಕಾರಣ. ಥ್ಯಾಂಕ್ ಯು ಸೋ ಮಚ್. ತಾವು ಹರಕೆ ಹೊತ್ಕೊಂಡ್ರಿ, ಸೇವೆ ಯಾವ ತರ ಮಾಡ್ಬೇಕಿಲ್ಲಿ ಆರ್ತಿಗಳೆಲ್ಲ ನಿಮ್ಗೆ ಒಳ್ಳೇದಾಗಿದೆ. ನಾವು ನಿಮ್ಗೆ ಪ್ರಶ್ನೆ ಕೇಳ್ತಾ ಇರೋದು ಬಂದು ಯಾವ ತರ ಮಾಡ್ಬೇಕು, ಸೇವೆ ಮಾಡಿದ್ರೆ ಒಳ್ಳೇದಾ, ಆರ್ತಿಗಳು ಮಾಡಿದ್ರೆ ಒಳ್ಳೇದಾ, ಮತ್ತೆ ಕೆಲವು ಸೇವೆಗಳಿದೆ. ನೀವು ಯಾವ ತರ ಸೇವೆ ಮಾಡಿ ಒಂದು ಹರಕೆ ಒಳ್ಳೇದಾಗಿದೆ ತಮ್ಗೆ? ಹರಕೆ ಅಂದ್ರೆ ಎಲ್ಲಾ ತರ ಹರಕೆನು ಕಟ್ಕೋತೀವಿ. ಒಂದು ದಿನ ಫುಲ್ ಪೂಜೆ ವಹಿಸ್ಕೊಳ್ಳೋದು, ಹೂವಿನ ಅಲಂಕಾರ ಆಗಿರ್ಬೋದು, ಅನ್ನದಾನ ಆಗಿರ್ಬೋದು, ದೀಪದ ಅಲಂಕಾರ ಎಲ್ಲಾನು ಒಂದೇ ದಿನದ್ದು ಒಬ್ಬೊಬ್ರು ವಹಿಸ್ಕೊಂಡು ಆ ತರನು ಅಮ್ಮನ್ಗೆ ಸೇವೆ ಮಾಡ್ಬೋದು. ಇಲ್ಲಿಗ್ ಬಂದು ಆಗಲ್ಲ ಅನ್ನೋರು ಒಂದೊಂದು ಅವ್ರ ಕೈಲಾದಷ್ಟು ಅಟ್ಲೀಸ್ಟ್ 10 kg ಅಕ್ಕಿ ಕೊಟ್ಟಾದ್ರೂ ಅಮ್ಮನ್ ಸೇವೆ ಮಾಡ್ಬೋದು. ಇಲ್ಲ ಇಲ್ಲಿ ಬಂದು ಅಮ್ಮನ್ ಕೆಲಸ ಮಾಡ್ಬೋದು. ಏನಾದ್ರು ಈ ತರ ಒಂದೊಂದು ಎಲ್ಲಾ ಕೈ ಜೋಡಿಸಿದ್ರೆ ಅಮ್ಮನ್ ಸೇವೆ ಮಾಡ್ಕೊಂಡು ಹೋಗ್ಬೋದು ಸರ್. ಖಂಡಿತ ಒಳ್ಳೇದು ಮಾಡ್ತಾರೆ. ನೋಡಿ, ಸಿಂಚನಾ ಮೇಡಮ್ ಅವರು ಒಂದು ಹೇಳಿದ್ರು, ಹೊಟ್ಟೆಗಿದ್ದಿಲ್ಲ 10 ವರ್ಷದ ಹಿಂದೆ ನಮ್ಗೆ. ಇಲ್ಲಿ ಬರ್ತಾ ಇದ್ವಿ ಬ್ಯಾಚುಲರ್ಗೆ, ಊಟ ಮಾಡ್ಕೊಂಡು ಹೋಗ್ತಾ ಇದ್ವಿ. ಊಟ ಅಲ್ಲಮ್ಮ, ಪ್ರಸಾದ. ಎಲ್ಲ ಪ್ರತಿಯೊಬ್ರು 1 ರೂಪಾಯಿ ಹಾಕ್ತಿರ್ತಾವು. ನಮ್ಮ ಮನೆಗಳಿಂದ ನಾವು ತಂದಾಕಲ್ಲ. ನೀವೆಲ್ಲ ಸೇರಿ ಮಾಡುವ ಅನ್ನದಾನಗಳು ಈ ದಿನ ಈ ತರ ನಿಂತಿರೋದು. ಪ್ರತಿಯೊಬ್ರು ನೀವೆಲ್ಲ ತಂದಾಕೋ 1 kg, 10 kg, 1 ಮೂಟೆ. ನಿಮ್ಮ ಕೈಯಲ್ಲಿ ಎಷ್ಟು ಸೇವೆ ಇದೆಯೋ, ಎಷ್ಟು ನಿಮ್ಮ ಬಲ ಇದೆಯೋ ಅಷ್ಟು ಹಾಕಿದಿರಿ. ಈ ದಿನದಲ್ಲಿ 1,500 ಇಂದ 2,000 ಜನ ಊಟ ಮಾಡ್ಬೇಕಂದ್ರೆ ಅಷ್ಟು ಈಸಿ ಅಲ್ಲ ಈ ಜಾಗದಲ್ಲಿ. ಯಾಕಂದ್ರೆ ಎಲ್ಲಾ ತರದವರು ಬರ್ತಾರೆ ಇಲ್ಲಿ. 1ನೇ ವರ್ಗದವರು, 2ನೇ ವರ್ಗದವರು, 3ನೇ ವರ್ಗದವರು, ನಾವೆಲ್ಲ ವಿಂಗಡಿಸಲ್ಲ ಇವೆಲ್ಲ. ಆ ವರ್ಗದವರೆಲ್ಲ ಬಂದು ಒಂದು ಸೇವೆ ಮಾಡ್ತೀರಿ. ಅವರು ಕೈಯಲ್ಲಿ 1 ರೂಪಾಯಿ ಹಾಕೋರು ಇರ್ತಾರೆ, 100 ರೂಪಾಯಿ ಹಾಕೋರು ಇರ್ತಾರೆ, 1000 ರೂಪಾಯಿ ಹಾಕೋರು ಇರ್ತಾರೆ. ಅವರೆಲ್ಲ ಹಾಕೋದ್ರಿಂದ ಒಂದು ಯಶಸ್ವಿ. ಇದೆಲ್ಲ ಹಾಕಿ ಮಾಡೋದ್ರಿಂದ, ಎಲ್ಲ ಸೇರ್ ಮಾಡೋದ್ರಿಂದ ಇದೆಲ್ಲ ಚೆನ್ನಾಗಿ ನಡೀತಾ ಇತ್ತು ಈ ದಿನ.
ಅದೇ ಒಂದೇ ಒಬ್ರೇ ನಿಂತು ಮಾಡ್ತೀನಿ ಅಂದ್ರೆ ಆ ಜಾಗ ನಡೆಯಲ್ಲ. ಆ ಜಾಗದಲ್ಲಿ ಬರೋದೇ ಇಲ್ಲ ಜನ. ಯಾಕೆ ಬರಲ್ಲ ಅಂದ್ರೆ ಒಬ್ಬರು ಮಾಡೋದ್ರಲ್ಲಿ ಒಂದು ಅರ್ಥ ಇರತ್ತೆ. ಎಲ್ಲ ಸೇರ್ ಮಾಡ್ತೀರಿ ನೋಡಿ, ಒಂದೊಂದು ರೂಪಾಯಿ ಹಾಕ್ತೀರಿ ನೋಡಿ ಅನ್ನದಾನಕ್ಕೆ, 1 ರೂಪಾಯಿ, 100 ರೂಪಾಯಿ, 10 ರೂಪಾಯಿ, ಎಷ್ಟು ಹಾಕ್ತಿರೋ ನಿಮ್ ಕೈಯಲ್ಲಾಗಿದ್ದೆಲ್ಲ ಸೇವೆ ಮಾಡ್ತೀರಿ ನೋಡಿ. ಅದೇ ಒಂದು ಯಶಸ್ವಿ ಕಾಣ್ತಾ ಇರೋದು ಈ ಜಾಗದಲ್ಲಿ. ಯಾಕಂದ್ರೆ ನಾವೆಲ್ಲ ನೋಡಿದೀವಿ 30 ವರ್ಷದಿಂದ ಈ ಅನ್ನದಾನದಲ್ಲಿ ಕೂತ್ಕೊಂಡಿರೋದು. ಇಲ್ಲಿ ಅಮ್ಮನ ಹತ್ರ ನಾವು ಈ ಸೇವೆಯಲ್ಲಿ ನಿಂತ್ಕೊಂಡು ಸುಮಾರು ಒಂದು 20 ರಿಂದ 25 ಜನ ಬಿಡದೆ ಮಾಡ್ತಾ ಇದೀವಿ ಈ ಜಾಗದಲ್ಲಿ. ಯಾಕಂದ್ರೆ ಆ ಬಿಡದೆ ಮಾಡೋದು ಒಂದು ಪ್ರತಿಫಲ ಈ ದಿನದಲ್ಲಿ ಈ ತರ ನಿಂತಿದೆ ಜಾಗ ನೋಡಿ. ಮೇಡಮ್ ಅವ್ರು ಹೇಳಿದ್ರು 10 ವರ್ಷದಿಂದ ನನ್ಗೆ ಹೊಟ್ಟೆಗೆ ಇದ್ದಿಲ್ಲ, ಬ್ಯಾಚುಲರ್ ಆಗಿ ಬರ್ತಾ ಇದ್ದೆ. ಆ ದಿನದಲ್ಲಿ ನನಗೆ ಕೈಯಲ್ಲಿಲ್ಲ, ಮನೆಯಲ್ಲಿ ಊಟ ಇಲ್ಲ, ಬಂದು ಇಲ್ಲಿ ತಿನ್ಕೊಂಡು ಹೋಗ್ತಾ ಇದ್ವಿ ಪ್ರಸಾದ. ಒಂದು ಯಶಸ್ವಿ ಆಗೋರು. ಈ ದಿನ ಅವರೇ ಒಂದು 10 ಜನಕ್ಕೆ ಹಾಕ್ತಾರೆ. ಏನ್ ಮೇಡಮ್? ನಿಜ ಸರ್. ಬಟ್ ಇಲ್ಲಿ ಇನ್ನೊಂದು ಸರ್, ನೀವ್ ಹೇಳ್ದಂಗೆ ನಿಮ್ಮ ಮಾತನ್ನ ಕೇಳಿದಕ್ಕೆ ನಾವು ಉದ್ಧಾರ ಆಗಿದ್ದೀವಿ. ನೀವ್ ಹೇಳ್ತಾ ಇದ್ರಿ ಅಮಾವಾಸ್ಯೆ ಹುಣ್ಣಿಮೆ ಬಂದು ಇಲ್ಲಿ ಅಮ್ಮನ್ ಸೇವೆ ಮಾಡಿದ್ರೆ ನಿಜವಾಗ್ಲೂ ಒಳ್ಳೇದಾಗುತ್ತೆ ಅಂತ ಹೇಳಿದ್ರಿ. ಅದ್ ಖಂಡಿತ ನಿಜ. ಅಮ್ಮನ್ ಸೇವೆ ಇವಾಗ ಮಾಡಕ್ ಬರಕ್ ಟೈಮ್ ಇಲ್ಲ, ಅಷ್ಟು ಬಿಸಿ ಮಾಡ್ಬಿಟ್ಟಿದಾಳಮ್ಮ. ಅದಕ್ಕೆ ಥ್ಯಾಂಕ್ಸ್. ನಿಮ್ಗೂ ಹೇಳ್ಬೇಕು, ಅಮ್ಮನ್ಗೂ ಹೇಳ್ಬೇಕು. ಯಾರೇ ಬಂದ್ರು ಅಮಾವಾಸ್ಯೆ ಹುಣ್ಣಿಮೆಲಿ ಅಟ್ಲೀಸ್ಟ್ ನಮ್ ಕೈಲಿ ಆಗಲ್ಲ ಅನ್ನೋರಾದ್ರೂ ಬಂದು ಅಮಾವಾಸ್ಯೆ ಹುಣ್ಣಿಮೆಲಿ ಅಮ್ಮನ್ ಸೇವೆನೆ ಮಾಡಿ. ಆಮೇಲೆ ನೀವೇ ಅಮ್ಮನ್ ಹುಡ್ಕೊಂಡ್ ಬರ್ತೀರಾ. ಇವತ್ತು ಕಾಲಲ್ಲಿ ಬಂದವರು ನೆಕ್ಸ್ಟ್ ಬರ್ಬೇಕಾದ್ರೆ ಅಮ್ಮನ ಹತ್ರ ಕಾಲಲ್ಲಿ ಬರ್ತಾರೆ. ನಿಜವಾಗ್ಲೂ ಅಮ್ಮ ಬಹಳ ಪವರ್ಫುಲ್. ಅಮ್ಮನ್ನ ನಂಬಿ ಬನ್ನಿ, ಬಹಳ ಒಳ್ಳೇದ್ ಮಾಡ್ತಾಳೆ. ಅದಕ್ಕೆ ನಾನೇ ಉದಾಹರಣೆ. ಥ್ಯಾಂಕ್ ಯು. ಮೇಡಮ್ ಅವರು ಬಿಡ್ಸ್ ಹೇಳಿದ್ರು, ಅಮ್ಮನವ್ರು ಕೊಡ್ತಾರೆ. ತಾವು ಏನ್ ಸೇವೆ ಮಾಡಿರ್ತೀರೋ ಒಂದು ಯಶಸ್ವಿಯಾಗಿ ನಿಮ್ಗೆ ದುಡಿಮೆ ಕೊಡ್ತಾರೆ. ಮತ್ತೆ ಹೆಚ್ಚಾಗಿ ಕೆಲಸ ಕೊಟ್ಟು ನಿಮ್ಮನ್ನ ಇಲ್ಲಿ ಬರೋದೇ ಇಲ್ಲ. ಆ ತರಾನು ಮಾಡ್ತಾರೆ ಅಮ್ಮನವ್ರು. ಪರೀಕ್ಷೆ ಇದೆಲ್ಲ. ಆ ಪರೀಕ್ಷೆ ಬಂದು ಹೆಂಗಂದ್ರೆ ನಮ್ಮ ನಿತಿನ್ ಪ್ರಜ್ವಲ್ ಸುಮಾರು ಜನ ಇದ್ದಾರೆ. ಎಷ್ಟೇ ತೊಂದರೆ ಆಗ್ಲಿ ಬಂದ್ ಮುಂದೆ ನಿಂತ್ಕೊಂತಾರೆ. ಒಂದ್ ವಾರಕ್ಕನ ರಜಾ ಹಾಕ್ಬಿಟ್ಟನ ಅಮ್ಮನ ಹತ್ರ ಬಂದು ನಾವು ನಿಂತ್ಕೋಬೇಕನ್ಬಿಟ್ಟು ಎಲ್ಲ ನಿಂತ್ಕೊಂಡು ಒಂದು ಸೇವೆ ಮಾಡ್ತಾರೆ. ಮೇಡಮ್ ಅವರು ಅಷ್ಟೇ ಎಲ್ಲ ಬರ್ತಾರೆ. ಆ ತರ ಅಮ್ಮ ಒಂದು ಪರೀಕ್ಷೆ ಇರುತ್ತೆ. ಆ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗ್ಬೇಕಂದ್ರೆ ನಿಲ್ಬಾರ್ದು. ಎಷ್ಟೇ ಕೆಲಸ ಇರ್ಲಿ, ಒಂದು 10 ಗಂಟೆಗೆನ ಎಲ್ಲ ಓಪನ್ ಇರತ್ತೆ ದೇವಸ್ಥಾನ, ಯಾವ್ದು ಮುಚ್ಚಲ್ಲ, ಬೀಗಾನ ಹಾಕಲ್ಲ. ಇಲ್ಲಿ ಬಂದು ಅಮ್ಮನಲ್ಲಿ ಪ್ರಯತ್ನ ಮಾಡ್ಕೊಳ್ಳಿ ಸಾಕು. ಅದೇ ಒಂದು ಸೇವೆ. ಧನ್ಯವಾದ ಅಮ್ಮ.